ಈ ಧೃತರಾಷ್ಟ್ರನ ಮಕ್ಕಳು ಏನೆಲ್ಲ ಅನ್ಯಾಯ ಮಾಡಿದ್ರೋ ಅದನ್ನು ನೆನಪಿಸಿಕೊಳ್ತಾನೆ ಭೀಮ. ನೆನಪಿಸಿಕೊಂಡು ರಥದಿಂದ ಕೆಳಗೆ ಹಾರ್ತಾನೆ. ಅವನು ಕೆಳಗೆ ಬಿದ್ದು ಒದ್ದಾಡ್ತಾ ಇರುವಾಗ, ಕೆಳಗೆ ಹಾರುವಾಗ ಕೈಯಲ್ಲಿ ಕತ್ತಿ ಹಿಡಿದಿರ್ತಾನೆ ಭೀಮ. ಅದನ್ನು ಹಿಡಿದು ಕೆಳಗಡೆ ಅವನು ಒದ್ದಾಡ್ತಾ ಇರ್ತಾನಲ್ಲ, ಅವನ ಕುತ್ತಿಗೆಗೆ ಕತ್ತಿ ಹಿಡಿತಾನೆ. ಅವನು ದುಶ್ಯಾಸನ ಸತ್ತಿದ್ದನ್ನು, ಸಾಯ್ತಾ ಇರೋದನ್ನು ಆಸ್ವಾದಿಸಿದನಂತೆ ಭೀಮ. ಆಸ್ವಾದ್ಯ ಚ ವೀಕ್ಷಮಾಣ, ಅದನ್ನು ನೋಡ್ತಾ ಇದ್ದಂತೆ ಅವನು ಒದ್ದಾಡಿ ಸಾಯೋದನ್ನು. ಆಸ್ವಾದಿಸ್ತಾ ಜೋರಾಗಿ ಗುಡುಗಿದನಂತೆ. ನಾನು ನನ್ನ ತಾಯಿಯ ಹಾಲು ಕುಡಿದಿದ್ದೀನಿ, ಜೇನು ಕುಡಿದಿದ್ದೀನಿ, ಬೇರೆ ಹಾಲು ಕುಡಿದಿದ್ದೀನಿ, ಇನ್ನು ಮಧುಪಾನ ಮಾಡಿದ್ದೀನಿ ನಾನು. ಆದರೆ ಈಗ ಕುಡಿತಾ ಇದ್ದೀನಲ್ಲ, ಈ ರುಚಿ ನನಗೆ ಯಾವತ್ತೂ ಬರಲಿಲ್ಲ ಅಂತ ಗುಡುಗುತ್ತಾನೆ. ಮೈಯಿಡೀ ರಕ್ತ ಸಿಕ್ತಾಗಿರುತ್ತೆ ಅವನದ್ದು, ಅಂದರೆ ಅಷ್ಟು ಗಾಯಗೊಂಡಿರ್ತಾನೆ, ರಕ್ತ ಸಿಕ್ತಾಗಿರುತ್ತೆ. ನನರ್ಥ ಚೈವ ಅತಿಬಲೋ ಮಹಾತ್ಮ, ನೃತ್ಯ ಮಾಡ್ತಾನೆ ಅಲ್ಲಿ ಅವನು ಭೀಮ. ಆ ಭೀಕರವಾದ ಇದರಲ್ಲಿ ಅವನ ಕಾಣಿಸ್ತಾ ಇದ್ದಾನೆ. ಆಗ ಅವನೊಂದು ನರ್ತಿಸ್ತಾನೆ, ಕುಣಿತಾನೆ ಅಲ್ಲಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳು ಕಾರ್ಯಕ್ರಮದಲ್ಲಿ ಯುದ್ಧರಂಗದಲ್ಲಿಯೂ 17ನೇ ದಿನದ ಯುದ್ಧ ಮತ್ತು ಅದರಲ್ಲಿ ಅತ್ಯಂತ ಪ್ರಮುಖವಾದ ಹಣಾಹಣಿಗಳು ಅಥವಾ ಮುಖಾಮುಖಿಗಳಿಗೆ ನಾವು ಎದುರು ನೋಡ್ತಾ ಇದ್ವಿ. ಅಂಥದ್ರಲ್ಲಿ ಒಂದು ಅರ್ಜುನ ಮತ್ತು ಕರ್ಣರ ಮುಖಾಮುಖಿ. ಅವರಿಬ್ಬರ ಮುಖಾಮುಖಿಗೆ ಸ್ಟೇಜ್ ಸೆಟ್ ಆಗಿದೆ ಮತ್ತು ಒಂದು ಕಡೆ ಅರ್ಜುನ ಕರ್ಣನನ್ನು ಅಪ್ರಿಷಿಯೇಟ್ ಮಾಡ್ತಾ ಇದ್ದರೆ, ಇನ್ನೊಂದು ಕಡೆ ಕರ್ಣ ಅರ್ಜುನನ ಹೊಗಳ್ತಾ ಇರೋದು ಕೂಡ ನಾವು ನೋಡಿದ್ವಿ. ಸೊ ಈ ವಿಚಾರಗಳನ್ನ ಹೇಳೋದಕ್ಕೆ, ಮುಂದುವರ್ಸೋದಕ್ಕೆ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್. ಸ್ವಾಗತ ಕಾರ್ಯಕ್ರಮಕ್ಕೆ. ಸೊ ಶಲ್ಯ ಮತ್ತು ಕರ್ಣರ ಸಂವಾದ ಮುಂದುವರಿತಾ ಇದೆಯಾ? ಆ ಕಡೆಯಿಂದ ಅರ್ಜುನ ಮುಂದುವರೆದು ಬರ್ತಾ ಇದ್ದ, ಅವನನ್ನು ಇವ್ರ ಸೈನ್ಯ ತಡೀತು. ಅಂದರೆ ಈಗ ಕರ್ಣಾರ್ಜುನರು ಮುಖಾಮುಖಿ ಆಗ್ತಾರೆ ಅನ್ನುವ ಹೊತ್ತಿನಲ್ಲಿ ಮತ್ತೆ ಅರ್ಜುನನನ್ನು ಆ ಕಡೆಯಿಂದ ಸೇನೆ ತಡೆಯುತ್ತೆ, ಮುಂದುವರಿಯೋದಕ್ಕೆ ಬಿಡೋದಿಲ್ಲ. ಕೌರವ ಸೇನೆ ಮುಂದುವರಿಯೋದಕ್ಕೆ ಬಿಡೋದಿಲ್ಲ. ಅದರಲ್ಲಿ ಬರೀ ಸೇನೆ ಅಲ್ಲ, ಎಲ್ಲ ಮಹಾವೀರರು ಆ ಕಡೆ ಹೋಗ್ತಾರೆ. ಕರ್ಣನ ಜೊತೆಗೆ ನಿತ್ತು ಉಳಿದವ್ರ ಜೊತೆಗೆ ಯುದ್ಧ ಮಾಡ್ತಾ ಇದ್ದವರು, ಅಂದರೆ ಅಶ್ವತ್ಥಾಮ, ಕೃಪಾ, ಇವರುಗಳೆಲ್ಲ ಇದ್ರಲ್ಲ, ಅವರು ಅರ್ಜುನನ ಮೇಲೆ ಮುಗಿ ಬೀಳ್ತಾರೆ. ಹಾಗಾಗಿ ಬಹಳ ಹೊತ್ತು ಅರ್ಜುನ ಅವರನ್ನು ಎದುರಿಸಿ ಅವರನ್ನೆಲ್ಲ ಹಿಮ್ಮೆಟ್ಟಿಸಿ ಮುಂದುವರೆದು ಅವನು ಭೀಮನ ಬಳಿಗೆ ಬರ್ತಾನೆ. ಅರ್ಜುನ ಕರ್ಣನ ಬಳಿಗೆ ಹೋಗಬೇಕಿತ್ತಲ್ಲ, ಭೀಮನ ಬಳಿಗೆ ಬರ್ತಾನೆ. ಭೀಮನ ಬಳಿಗೆ ಬಂದು ಸ್ವಲ್ಪ ಹೊತ್ತು ಮಾತಾಡ್ತಾನೆ. ಸಮಾಗಮ್ಯ ಸ ಭೀಮೇನ ಮಂತ್ರಯಿತ್ವಾ ಚ ಫಲ್ಗುನಃ ವಿಶಲ್ಯ ಮರುಜಂ ಚಾಸ್ಮೈ ಕಥಯಿತ್ವಾ ಯುಧಿಷ್ಠಿರಂ. ಅಲ್ಲಿಗೆ ಬಂದು ಅವನ ಹತ್ರ ಸ್ವಲ್ಪ ಹೊತ್ತು ಮಾತಾಡಿ, ಅಣ್ಣನ ಇದನ್ನೆಲ್ಲ ಹೇಳಿ ಅವನೀಗ ಸುಧಾರಿಸ್ಕೊಂಡಿದ್ದಾನೆ ಅಂತ ಹೇಳಿ ಅವನಿಂದ ಒಪ್ಪಿಗೆ ಪಡೆದು ಮತ್ತೆ ಮುಂದುವರೆದ್ರೆ ಇವನ 10 ಜನ ಧೃತರಾಷ್ಟ್ರನ ಮಕ್ಕಳು, ದುಶ್ಯಾಸನನ ನಂತರದ ಇರುವ 10 ಜನ ಮಕ್ಕಳು ಅರ್ಜುನನನ್ನು ಮುತ್ತುತ್ತಾರೆ. ಅವ್ರ ಜೊತೆಗೊಂದು ಅರ್ಜುನನ ಯುದ್ಧ ಆಗುತ್ತೆ. ಅವರ ಜೊತೆಗೆ ಯುದ್ಧ ಮಾಡಿ ಅವರನ್ನೆಲ್ಲ ಸೋಲಿಸಿದ ಮೇಲೆ 900 ರಥಗಳಿದ್ದ ರಥಸೇನೆ ಅರ್ಜುನನನ್ನು ಮುತ್ತುತ್ತೆ. ಅಂದರೆ ಕರ್ಣನ ಎದುರಿಗೆ ಹೋಗೋದಕ್ಕೆ ಬಿಡದೆ ತಡೀತಾರೆ ಅವರು ಮತ್ತೆ. ಅಂದರೆ ಈಗ ಕರ್ಣನಿಗೂ ಅರ್ಜುನನ ಎದುರಿಸಬೇಕು ಅಂತಿದೆ, ಅರ್ಜುನನಿಗೂ ಇದೆ. ಅರ್ಜುನ ನಾವು ಬೆಳಗ್ಗೆಯಿಂದ ಅವನು ಪ್ರಯತ್ನ ಪಡ್ತಾ ಇದ್ದು ನೋಡಿದ್ವಿ. ಕೃಷ್ಣನ ಮನಸ್ಸಲ್ಲಿ ಕರ್ಣ ಬೇರೆಯವ್ರ ಜೊತೆಗೆ ಯುದ್ಧ ಮಾಡಿಸು ಆಯಾಸಗೊಳ್ಳಲಿ ಅಂತ ಇತ್ತು ಅಂತ ಒಂದು ನೋಡಿದ್ವಲ್ಲ, ಆ ತಂತ್ರಗಳಿಲ್ಲಿ ಕಾಣಿಸುತ್ತೆ. ಅಂದರೆ ಅಷ್ಟು ಸುಲಭಕ್ಕೆ ಅಲ್ಲಿ ಹೋಗೋಕ್ಕೆ ಬಿಡದೇ ಇರೋದು. ಅರ್ಜುನ ಯಾರ ಜೊತೆಗೂ ಮುಖಾಮುಖಿ ಆಗದಂತೆ ಮಾಡುವ ಪ್ರಯತ್ನವನ್ನು ಅವ್ರು ಗಟ್ಟಿ ಮಾಡ್ಕೊಂಬಿಟ್ರು. ಅರ್ಜುನನನ್ನು ಎಷ್ಟು ಎಂಗೇಜ್ ಮಾಡ್ತೀವೋ ಅಷ್ಟು ನಾವು ಆರಾಮಾಗಿರ್ತೀವಿ ಅನ್ನೋದಕ್ಕೆ ಬಂದುಬಿಟ್ರು ಅವರು, ಸಂಶಪ್ತಕರ ಇದನ್ನು ಇಟ್ಟುಕೊಂಡು. ಭೀಮನನ್ನು ಹಾಗೆ ತಡೆಯೋದಕ್ಕಾಗಲಿಲ್ಲ ಅವರಿಗೆ. ಯಾಕೆಂದರೆ ಅವನಲ್ಲಿ ಆ ಥರ ಪ್ರತಿಜ್ಞೆ ಇಲ್ಲ. ಶಪಥ ಮಾಡಿದರೆ ಅವ್ರ ಜೊತೆಗೆ ಯುದ್ಧ ಮಾಡ್ತೀನಿ ಅನ್ನೋ ತರಹದ್ದೆಲ್ಲ ಇಲ್ಲ. ಹಾಗಾಗಿ ಭೀಮನನ್ನು ತಡೆಯೋಕ್ಕಾಗಲಿಲ್ಲ. ಅವ್ರು ಬಿಟ್ಬಿಟ್ರು. ಮಧ್ಯೆ ಎಲ್ಲೋ ಭೀಮ ಯುದ್ಧ ಮಾಡುವಾಗ ಹೋಗ್ತಿದ್ರು, ತಡಿತಿದ್ರು. ಉಳಿದಂತೆ ಅವನವ್ನು ಏನಾದರೂ ಮಾಡ್ಕೊಳ್ಳಿ ಅನ್ನೋ ಥರ ಬಿಟ್ಟಂಗೂ ಕಾಣಿಸುತ್ತೆ ಅವರು. ಅವನನ್ನು ತಡೆಯೋಕ್ಕಂದರೆ ಬಿಟ್ಟಿದ್ದಾರೆ ಅಂದರೆ ಯುದ್ಧ ಮಾಡಿಲ್ಲ ಅಂತಲ್ಲ, ತಂತ್ರ ಮಾಡೋಕ್ಕಾಗಿಲ್ಲ. ಅರ್ಜುನನ ವಿಷಯಕ್ಕೆ ಅವ್ರಿಗೆ ತಂತ್ರ ಮಾಡೋಕ್ಕಾಯ್ತಲ್ಲ, ಅದನ್ನೇ ಅವರು ಮುಂದುವರಿಸ್ತಾರೆ. ಮತ್ತೆ ಸಂಶಪ್ತಕರು ಬರ್ತಾರೆ ಈಗ ಅರ್ಜುನನ ಎದುರು. ಇದರ ನಡುವೆ 2-3 ಸಲ ಯುದ್ಧ ನಡೀತಾ ಇರುವಾಗಲೇ ಅವರುಗಳನ್ನು ಬಲಕ್ಕೆ ಬಿಟ್ಟುಕೊಂಡು ಕೃಷ್ಣ ರಥವನ್ನು ಕರ್ಣನ ಕಡೆಗೆ ತಗೊಂಡೋಗುವ ಪ್ರಯತ್ನವನ್ನು ಕೂಡ ಮಾಡ್ತಾನೆ. ಅಂದರೆ ಅವರನ್ನು ಬಲಭಾಗಕ್ಕೆ ಬಿಟ್ಕೊಂಡು ಹೊರಟ್ರೆ ನಿಮ್ಮ ಜೊತೆಗೆ ಯುದ್ಧ ಮಾಡೋಕ್ಕೆ ಸಿದ್ಧ ಇಲ್ಲ ಅಂತ. ಅಷ್ಟಾದರೂ ಕೂಡ ಅರ್ಜುನನಿಗೆ ಮುಂದುವರಿಯೋಕೆ ಬಿಡೋದಿಲ್ಲ. ಕೊನೆಗೆ ಸಂಶಪ್ತಕರು ಬರ್ತಾರೆ. ಸಂಶಪ್ತಕರನ್ನು ಕೊಂದ ಮೇಲೆ ಮತ್ತೆ ಅವರ ಇಡೀ ಇದರ ಸೇನೆ ನುಗ್ಗತ್ತೆ. ಅಂದರೆ ರಥ ಸೇನೆಯನ್ನು ಹೊರತುಪಡಿಸಿ
ಅಶ್ವಸೇನೆ, ಗಜಸೇನೆ ಮತ್ತು ಪದಾತಿ ಸೇನೆ ಅರ್ಜುನನನ್ನು ಮುತ್ತಿಕ್ಕತ್ತೆ. ಅದನ್ನು ಕಂಡು ಭೀಮ ಅಲ್ಲಿಗೆ ಹೋಗ್ತಾನೆ. ಭೀಮಾರ್ಜುನರು ಒಟ್ಟಿಗೆ ಅವರ ಮೇಲೆ ಇನ್ನೊಂದು ಯುದ್ಧ ಸಾರ್ತಾರೆ. ಅಂದರೆ ಕರ್ಣನ ಕಡೆಗೆ ಅರ್ಜುನ ಹೋಗ್ತಾ ಇರೋದನ್ನು ತಡೆಯುವ ಪ್ರಯತ್ನ ನಡೀತಾ ಇದೆಯಲ್ಲ, ಹಾಗಾಗಿ ಭೀಮ ಅದನ್ನು ಸರಿಪಡಿಸೋದಕ್ಕೆ ಅಂತ ಅಲ್ಲಿಗೆ ಹೋಗ್ತಾನೆ. ಅರ್ಜುನನ ರಥ ಮುಂದೆ ಹೋಗ್ತಾ ಇರುತ್ತೆ. ಅಲ್ಲಿದ್ದವರನ್ನು ಕೊಂದು ಭೀಮ ಅರ್ಜುನನನ್ನು ಹಿಂಬಾಲಿಸ್ತಾನೆ. ಅಂದರೆ ಯಾವಾಗಲೂ ಈಗ ಅರ್ಜುನನ ರಥದ ಹಿಂದೆ ಭೀಮನ ರಥ ಹೋಗಿದ್ದು ಅಂತ ಒಂದಿಲ್ಲ. ಹೌದು, ಅವ್ರು ಬೇರೆ ಬೇರೆ ಕಡೆಗೆ ಯುದ್ಧ ಮಾಡ್ತಾ ಇರ್ತಾರೆ. ಅಲ್ಲಿ ಅರ್ಜುನ ಇರೋಲ್ಲ ನನಗೇನು ಕೆಲಸ ಅಂತ ಭೀಮ ಇರೋಲ್ಲ ನನಗೇನು ಕೆಲಸ ಅಂತ ಅರ್ಜುನ. ಆದರೆ ಇಲ್ಲಿ ಭೀಮ ಅರ್ಜುನನ ಹಿಂದೆ ರಥವನ್ನು ಓಡಿಸ್ತಾನೆ. ಅಂದರೆ ಅವರೆಲ್ಲರ ದೃಷ್ಟಿ ಈಗ ಕರ್ಣನ ಕಡೆ ಇದೆ ಅಂತ. ಈಗ ಅರ್ಜುನ ಕರ್ಣನ ಎದುರು ಹೋಗೋದಕ್ಕೆ ಬೇಕೋ ಅದನ್ನು ಮಾಡಬೇಕು ಅನ್ನುವ ಯಾರೂ ಮಾತನಾಡಿಕೊಳ್ಳೋದ ಒಂದು ತಂತ್ರ ಸಿದ್ಧ ಆಗಿದೆ ಅನ್ನೋದು ಗೊತ್ತಾಗತ್ತೆ. ಯುದ್ಧ ಮಾಡುವಾಗ ಅವರವರೇ ನಿರ್ಣಯಿಸಿಕೊಂಡು ಎಲ್ಲಿರಬೇಕು ತಾನು ಅಂತ ಅವ್ನು ಮಾಡ್ತಿದ್ರಲ್ಲ, ಆ ಚಾಕಚಕ್ಯತೆಗಳು ಇಲ್ಲಿ ಕಾಣಿಸುತ್ತೆ. ತದೃಷ್ಟ್ವಾ ಕುರವಸ್ತತ್ರ ವಿಕ್ರಾಂತಂ ಸವ್ಯಸಾಚಿನಃ ನಿರಾಶಾ ಸಮಪದ್ಯಂತ ಸರ್ವೇ ಕರ್ಣಸ್ಯ ಜೀವಿತೆ. ಅರ್ಜುನನ ರಥ ಕರ್ಣನ ಕಡೆಗೆ ಹೋಗ್ತಾ ಇರೋದನ್ನು ನೋಡಿದಂತಹ ಕೌರವರು, ಕುರುಗಳು ಕರ್ಣನ ಬದುಕಿನ ವಿಷಯದಲ್ಲಿ ನಿರಾಶರಾದರು ಅಂತ ಹೇಳ್ತಾನೆ ಸಂಜಯ. ಅಂದರೆ ಈಗ ಅರ್ಜುನನನ್ನು ಎದುರಿಸ್ತೀನಿ ನಾನು ಅಂತ ಕರ್ಣ ಧೈರ್ಯವಾಗಿ ಹೇಳ್ತಾ ಇದ್ದಾನೆ ಹೊರತು ಅಲ್ಲಿರುವ ಉಳಿದವರಿಗೆ ಕರ್ಣಾರ್ಜುನರು ಮುಖಾಮುಖಿ ಆಗಬಾರದು ಅಂತ ಇದೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗತ್ತೆ. ಅದಕ್ಕಾಗಿಯೇ ಅವರು ಅರ್ಜುನನನ್ನು ತಡಿತಾ ಇದ್ದಾರೆ ಬೇರೆ ಬೇರೆ ತರಹದಲ್ಲಿ. ಕರ್ಣ ಆ ಕಡೆ ಯುದ್ಧ ಮಾಡ್ತಾ ಇರ್ತಾನಲ್ಲ, ಆ ಯುದ್ಧದಲ್ಲಿ ಮತ್ತೆ ಉಳಿದವರು ಎದುರಿಸ್ತಾ ಇರ್ತಾರೆ ಅವನನ್ನು. ಈಗ ಭೀಮ ಅರ್ಜುನ ಯಾವಾಗಲೂ ಆ ಗುಂಪಲ್ಲಿ ಇರಲಿಲ್ವಲ್ಲ, ಅಲ್ಲಿ ಯುದ್ಧ ಮಾಡ್ತಾ ಇರುವಾಗ ಸಾತ್ಯಕಿ ಕರ್ಣನ ಮಗ ಸುಷೇಣನನ್ನು ಈಗ ಕೊಲ್ತಾನೆ. ಒಬ್ಬ ಮಗ ಆವಾಗ ಸತ್ತಿದ್ದ. ಈಗ ಅವನ ಮಗನನ್ನು ಕರ್ಣನ ಕಣ್ಣೆದುರಿಗೆ ಮತ್ತೊಬ್ಬ ಮಗನನ್ನು ಸಾತ್ಯಕಿ ಕೊಲ್ತಾನೆ. ಕರ್ಣ ಅತ್ಯಂತ ಸಿಟ್ಟಿನಿಂದ ಯುದ್ಧ ಮುಂದುವರಿಸ್ತಾನೆ. ಆ ಯುದ್ಧದಲ್ಲಿ ಅವನೇನು ಮಾಡ್ತಾನೆ ಅಂದರೆ ಧೃಷ್ಟದ್ಯುಮ್ನನ ಮಗನನ್ನು ಕೊಲ್ತಾನೆ ಕರ್ಣ. ತನ್ನ ಮಗನನ್ನು ಇವನು ಸಾತ್ಯಕಿ ಕೊಂದಿದ್ದ. ಅವನ ಎದುರಿಗೆ ಅವರೆಲ್ಲರೂ ಒಟ್ಟಾಗಿ ಯುದ್ಧ ಮಾಡ್ತಾ ಇದ್ರಲ್ಲ, ಧೃಷ್ಟದ್ಯುಮ್ನನ ಮಗ ಸಾಯ್ತಾನೆ. ಧೃಷ್ಟದ್ಯುಮ್ನ ಶಿರಶ್ಚಕರ್ತ, ಅವನ ತಲೆ ಕತ್ತರಿಸ್ತಾನೆ ಕರ್ಣ. ಧೃಷ್ಟದ್ಯುಮ್ನನ ಮಗ ಸತ್ತಾಗ ಅಲ್ಲಿ ಆಕ್ರಂದನ ಕೇಳಿಸತ್ತಲ್ಲ, ಅವನು ರಾಜಕುಮಾರ ಅಲ್ವ, ಹಾಗಾಗಿ ಪಾಂಚಾಲ ಸೇನೆಯಲ್ಲಿ ಸಹಜವಾಗಿ ಆಕ್ರಂದನ ಕೇಳಿಸತ್ತಲ್ಲ. ಅದನ್ನು ನೋಡಿ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ಅಪಾಂಚಾಲ್ಯಂ ಕ್ರಿಯತೆ ಯಾಹಿ ಪಾರ್ಥ ಕರ್ಣಂ ಜಹಿ ತ್ಯಬ್ರವೀದ್ ರಾಜಸಿಂಹ. ಹೋಗು, ಪಾಂಚಾಲರನ್ನು ಯಾರನ್ನೂ ಉಳಿಸೋದಿಲ್ಲ ಕರ್ಣ, ಹಾಗಾಗಿ ಹೋಗಿ ಕರ್ಣನನ್ನು ಸೋಲಿಸು ಅಂತ. ಹಾಗಾಗಿ ಮತ್ತೆ ಇವರ ರಥ ಮುಂದೆ ಓಡತ್ತೆ ಆ ಕಡೆ. ಇವರನ್ನು ಭೀಮ ಹಿಂಬಾಲಿಸ್ತಾನೆ. ಇವರಿಗೇನು ತಕ್ಷಣ ಅಲ್ಲಿಗೆ ಹೋಗಿ ತಲುಪೋದಕ್ಕಾಗೋದೇ ಇಲ್ಲ, ಇವರನ್ನು ತಡಿತಾನೇ ಇರ್ತಾರೆ. ಆ ಹೊತ್ತಲ್ಲಿ ಕರ್ಣ ಅಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಪಾಂಚಾಲ ಸೇನೆಯನ್ನು ನಾಶ ಮಾಡ್ತಾನೆ ಇರ್ತಾನೆ. ತಡಿತಾ ಇರ್ತಾರೆ ಇವರುಗಳು, ನಕಲು ಸಹದೇವ, ಉಪಪಾಂಡವರು, ಶಿಖಂಡಿ, ಧೃಷ್ಟದ್ಯುಮ್ನ, ಸಾತ್ಯಕಿ, ಇಷ್ಟು ಜನ. ಆದರೆ ಕರ್ಣ ಅತ್ಯಂತ ಪರಾಕ್ರಮದಿಂದ ಪಾಂಚಾಲರನ್ನು ನಾಶ ಮಾಡ್ತಾನೆ, ಪಾಂಚಾಲರು ಮತ್ತು ಸೋಮಕರನ್ನು. ಈ ಕಡೆಯಲ್ಲಿ ಅರ್ಜುನನ ರಥ ಬರ್ತಾ ಇರುತ್ತೆ, ಅವನು ಎದುರಿಸ್ತಾ ಇರ್ತಾನೆ. ಅವನ ಹಿಂದೆಯೇ ಭೀಮ ಬಂದು ಯುದ್ಧ ಮಾಡ್ತಾ ಇರ್ತಾನಲ್ಲ. ಈಗ ದುಶ್ಯಾಸನ ಹೋಗಿ ಭೀಮನ ಜೊತೆಗೆ ಯುದ್ಧ ಆರಂಭ ಮಾಡ್ತಾನೆ. ದುಶ್ಯಾಸನ ಅಂದರೆ ಈಗ ಅರ್ಜುನ ಭೀಮ ಇಬ್ಬರೂ ಸೇರಿದರೆ ಅವರು ಕರ್ಣನ ಬಳಿಗೆ ಹೋಗಿ ತಲುಪಿ ಬಿಡ್ತಾರಲ್ಲ. ಹಾಗಾಗಿ ಈಗ ಒಬ್ಬನನ್ನಾದರೂ ಇದು ಮಾಡಬೇಕು ಅಂತ ಭೀಮನ ಜೊತೆಗೆ ದ್ವೈರಥ ಯುದ್ಧಕ್ಕೆ, ದ್ವಂದ್ವ ಯುದ್ಧಕ್ಕೆ ದುಶ್ಯಾಸನ ಒಂದಾಗ್ತಾನೆ. ಅವರಿಬ್ಬರ ನಡುವೆ ಭಾರಿ ಭಯಂಕರವಾದ ಯುದ್ಧ ಆಯಿತು ಅಂತ ಸಂಜಯ ಹೇಳ್ತಾನೆ. ತತಸ್ಥಯೋರ್ ಯುದ್ಧ ಮತೀತ ಮಾನುಷಂ, ಅಂದರೆ ಮನುಷ್ಯಾತೀತವಾದ ಒಂದು ಯುದ್ಧ ನಡೀತು ಅಂತ, ಅಮಾನುಷವಾದ ಒಂದು ಯುದ್ಧ ನಡೀತು ಅವರಿಬ್ಬರ ನಡುವೆ ಅಂತ. ಇಬ್ಬರನ್ನು ಗಾಯಗೊಳಿಸ್ತಾರೆ, ಇಬ್ಬರಿಗೆ ನಷ್ಟ ಮಾಡುವಂತೆ ಯುದ್ಧ ಮಾಡ್ತಾರೆ. ಹಾಗೆ ಯುದ್ಧ ಇಬ್ಬರು ಮಾಡ್ತಾ ಇರುವಾಗ ದುಶ್ಯಾಸನ ಭೀಮನ ಬಿಲ್ಲನ್ನು ಕತ್ತರಿಸ್ತಾನೆ ಮತ್ತು ಅವನ ಸಾರಥಿಗೆ 6 ಬಾಣಗಳನ್ನು ಬಿಟ್ಟು ಗಾಯಗೊಳಿಸ್ತಾನೆ. ಅದಾಗುತ್ತಾ ಇದ್ದ ಹಾಗೇ ಅಸಂಖ್ಯ ಬಾಣಗಳನ್ನು ಬಿಟ್ಟು ಭೀಮನನ್ನು ಮತ್ತೆ ಗಾಯಗೊಳಿಸ್ತಾನೆ. ಗಾಯಗೊಂಡ ಭೀಮ ಬಹಳ ಸಿಟ್ಟಿನಿಂದ ತನ್ನ ಗದೆಯನ್ನು ಬೀಸಿ ಎಸಿತಾನೆ ದುಶ್ಯಾಸನ ಮೇಲೆ. ಆ ಗದೆ ದುಶ್ಯಾಸನನ ಕುದುರೆಗಳನ್ನು ಸಾಯಿಸತ್ತೆ, ಅವನ ಸಾರಥಿಯನ್ನು ಸಾಯಿಸತ್ತೆ, ಅವನ ರಥ ಚೂರು ಚೂರು ಆಗತ್ತೆ. ದುಶ್ಯಾಸನನಿಗೆ ಬಹಳ ಪೆಟ್ಟು ಬೀಳುತ್ತೆ, ಅವನು ನೆಲಕ್ಕೆ ಬೀಳ್ತಾನೆ. ವಿಧ್ವಸ್ತ್ವ ವರ್ಮಾಭರಣಾಂಬರ ಸೃಗ್ ವಿಚೇಷ್ಟಮಾನೋ ಭೃಷವೇದನಾರ್ಥ ಅಂತ. ಅದು ಎಷ್ಟು ಮಾಡುತ್ತೆ ಅಂದರೆ ಅವನ ಬಟ್ಟೆ ಎಲ್ಲ ಹರಿದು ಹೋಗುತ್ತೆ, ಅವನು ಹಾಕಿದ್ದ ಆಭರಣಗಳೆಲ್ಲ ಕಿತ್ತು ಹೋಗುತ್ತೆ, ಅವನ ಕವಚ ಹರಿದು ಹೋಗುತ್ತೆ. ಅವನು ನೆಲಕ್ಕೆ ಬಿದ್ದು ಅತ್ಯಂತ ವೇದನೆಯಿಂದ ಒದ್ದಾಡ್ತಾನೆ. ವಿಚೇಷ್ಟಮಾನ, ಒದ್ದಾಡ್ತಾನೆ ನೆಲಕ್ಕೆ ಬಿದ್ದು ದುಶ್ಯಾಸನ. ದುಶ್ಯಾಸನ ನೆಲಕ್ಕೆ ಬಿದ್ದು ಒದ್ದಾಡ್ತಾ ಇರುವಾಗ ಭೀಮ ನೆನಪಿಸಿಕೊಳ್ತಾನೆ.
ಏನನ್ನ ಅಂದರೆ ತತಸ್ಮೃತ್ವ ಭೀಮಸೇನಸ್ತರಸ್ವಿ ಸಾಪತ್ನಕಂ ಯತ್ ಪ್ರಯುಕ್ತಂ ಸುತೈಸ್ತೆ. ಈ ಧೃತರಾಷ್ಟ್ರನ ಮಕ್ಕಳು ಏನೆಲ್ಲ ಅನ್ಯಾಯ ಮಾಡಿದ್ರೋ ಅದನ್ನು ನೆನಪಿಸಿಕೊಳ್ತಾನೆ ಭೀಮ. ನೆನಪಿಸಿಕೊಂಡು ರಥದಿಂದ ಕೆಳಗೆ ಹಾರ್ತಾನೆ. ಅವನು ಕೆಳಗೆ ಬಿದ್ದು ಒದ್ದಾಡ್ತಾ ಇರುವಾಗ, ಕೆಳಗೆ ಹಾರುವಾಗ ಕೈಯಲ್ಲಿ ಕತ್ತಿ ಹಿಡಿದಿರ್ತಾನೆ ಭೀಮ. ಅದನ್ನು ಹಿಡಿದು ಕೆಳಗಡೆ ಅವನು ಒದ್ದಾಡ್ತಾ ಇರ್ತಾನಲ್ಲ, ಅವನ ಕುತ್ತಿಗೆಗೆ ಕತ್ತಿ ಹಿಡಿತಾನೆ. ಕತ್ತಿ ಹಿಡಿದವನು ಮರುಕ್ಷಣದಲ್ಲಿ ಕತ್ತಿಯಿಂದ ಅವನ ಕತ್ತನ್ನು ಕತ್ತರಿಸಿ ಅಪಿಬಚ್ಚೋಣಿತಮಸ್ಯ ಕೋಷ್ಣಂ, ಅವನ ಬಿಸಿ ರಕ್ತವನ್ನು ಕುಡಿತಾನೆ. ಪ್ರತಿಜ್ಞೆ ಇತ್ತಲ್ಲ, ಕುಡಿತಾನೆ. ಅವನು ದುಶ್ಯಾಸನ ಸತ್ತಿದ್ದನ್ನು, ಸಾಯ್ತಾ ಇರೋದನ್ನು ಆಸ್ವಾದಿಸಿದನಂತೆ ಭೀಮ. ಆಸ್ವಾದ್ಯ ಚ ವೀಕ್ಷಮಾಣ, ಅದನ್ನು ನೋಡ್ತಾ ಇದ್ದಂತೆ ಅವನು ಒದ್ದಾಡಿ ಸಾಯೋದನ್ನು. ಆಸ್ವಾದಿಸ್ತಾ ಜೋರಾಗಿ ಗುಡುಗಿದನಂತೆ. ನಾನು ನನ್ನ ತಾಯಿಯ ಹಾಲು ಕುಡಿದಿದ್ದೀನಿ, ಜೇನು ಕುಡಿದಿದ್ದೀನಿ, ಬೇರೆ ಹಾಲು ಕುಡಿದಿದ್ದೀನಿ, ಇನ್ನು ಮಧುಪಾನ ಮಾಡಿದ್ದೀನಿ ನಾನು. ಆದರೆ ಈಗ ಕುಡಿತಾ ಇದ್ದೀನಲ್ಲ, ಈ ರುಚಿ ನನಗೆ ಯಾವತ್ತೂ ಬರಲಿಲ್ಲ ಅಂತ ಗುಡುಗುತ್ತಾನೆ ಭೀಮ. ಸ್ತನ್ಯಸ್ಯ ಮಾತುರ್ಮಧುಸರ್ಪಿಶೋವ ಮಾಧ್ವೀಕ ಪಾನಸ್ಯ ಚ ಸತ್ಕೃತಸ್ಯ ದಿವ್ಯಸ್ಯ ವಾತೋಯ ರಸಸ್ಯ ಪಾನಾತ್ ಪಯೋದದಿಭ್ಯಾಂ ಮತಿಥಾಚ್ಚ ಮುಖ್ಯಾತ್. ಅವೆಲ್ಲವನ್ನು ಮೀರಿಸಿದ ಆಸ್ವಾದನೆ ನನಗಾಗ್ತಾ ಇದೆ. ಸರ್ವೇಭ್ಯ ಏವ ಅಭ್ಯಧಿಕೋ ರಸೋಯಂ ಮತೋ ಮಮಾದ್ಯಾಹಿತ ಲೋಹಿತಸ್ಯ. ಭೀಮನ ಆ ಕ್ಷಣದ ಅವತಾರವನ್ನು ನೋಡಿ ಸುತ್ತ ಇದ್ದವರೆಲ್ಲ ಎಷ್ಟು ಬೆಚ್ಚಿ ಹೋಗುತ್ತಾರೆ ಅಂದರೆ, ಕೈಯಲ್ಲಿದ್ದ ಆಯುಧಗಳನ್ನೆಲ್ಲ ಎಸೆದು ಸ್ತಂಭೀಭೂತರ ನಿಂತ್ಕೊಂಡ್ಬಿಡ್ತಾರೆ. ಓಡಬೇಕು ಅಂತ ಕೂಡ ಅವ್ರಿಗೆ ಗೊತ್ತಾಗೋಲ್ಲ. ಕೈಲಿದ್ದ ಆಯುಧಗಳು ಜಾರಿ ಹೋಗುತ್ತೆ. ಅಷ್ಟು ಭಯಗ್ರಸ್ತರಾಗಿ ಸುತ್ತ ಇರುವ ಸಾವಿರಾರು ಜನ ನಿಂತ್ಕೊಳ್ತಾರೆ. ಸ್ವಲ್ಪ ಹೊತ್ತು ಕಳೆದ ಮೇಲೆ ಓಡಬೇಕು ಅಂತ ಅನಿಸತ್ತೆ. ಸರ್ವೇ ಪಲಾಯಂತ ಭಯಾಭಿಪನ್ನಾಹ ನಾಯಂ ಮನುಷ್ಯ ಇತಿ ಭಾಷಮಾಣಾಹ. ಇವನು ಮನುಷ್ಯನೇ ಅಲ್ಲ ಅಂತ ಹೇಳ್ಕೊಂಡು ಓಡ್ ಹೋಗ್ತಾರೆ ಎಲ್ಲ ಅಲ್ಲಿಂದ. ಭೀಮ ಮತ್ತೆ ಗರ್ಜಿಸ್ತಾನೆ. ಏಷತೆ ರುಧಿರಂ ಕಂಡಾತ್ ಪಿಬಾಮಿ ಪುರುಷಾಧಮ, ನಿನ್ನ ಕುತ್ತಿಗೆಯಿಂದ ರಕ್ತ ಹೀರಿ ಕುಡಿತಾ ಇದ್ದೀನಿ ನಾನು. ಈಗ ಹೇಳು, ಅವತ್ತು ಹೇಳಿದೆ ಅಲ್ಲ ಗೌ ಅಂತ ಹೇಳಿದೆ ಅಲ್ಲ, ಅಂದರೆ ದ್ರೌಪದಿಯನ್ನು ನೋಡಿ ಸೀರೆ ಸೆಳಿತಾ ದನ ಅಂತ ಹೇಳಿದ್ನಲ್ಲ ಅವನು, ಗೋವು ಅಂತ. ಅಂದರೆ ಅದು ಹೇಳಿದ್ದು ಭಾಳ ಕೆಟ್ಟ ಅರ್ಥದಲ್ಲಿ. ಅಂದರೆ ಗೋವಿಗೆ ಒಬ್ಬ ಒಂದೇ ಇದು ಅಂತ ಇರಲ್ವಲ್ಲ, ಒಂದೇ ಹೋರಿ ಅಂತ ಇರಲ್ವಲ್ಲ, ಆ ಅರ್ಥದಲ್ಲಿ ದ್ರೌಪದಿಯನ್ನು ಅವನು ಹೇಳಿದ್ದು. ನಿಂಗೆ 5 ಗಂಡರು ಅನ್ನೋ ಕಾರಣಕ್ಕಾಗಿ ಹೇಳ್ತಾನೆ ಕುಡಿತಾ, ಈಗ ಹೇಳು ದನ ಅಂತ ಹೇಳು ಈಗ ಅಂತ ಗುಡುಗುತ್ತಾನೆ. ಪ್ರಮಾಣ ಕೋಟಿಯಲ್ಲಿ ನನ್ನನ್ನು ಮಲಗಿಸಿ ನನ್ನನ್ನು ಕೊಲ್ಲೋದಕ್ಕೆ ಹೊರಟಿದ್ರಲ್ಲ, ಅವನನ್ನು ಸುತ್ತಿನ ಇದಕ್ಕೆ ಹಾಕಿ, ಆಮೇಲೆ ಊಟದಲ್ಲಿ ಕಾಲಕೂಟ ವಿಷ ಸೇರಿಸಿದ್ರಲ್ಲ, ನಮ್ಮನ್ನು ಅರಗಿನ ಮನೆಯೊಳಗೆ ಕೂಡಿ ಹಾಕಿ ಬೆಂಕಿ ಹಚ್ಚೋಕೆ ಹೊರಟಿದ್ರಲ್ಲ, ಮೋಸದ ಜೂಜಾಟ ಆಡಿ ನಮ್ಮ ರಾಜ್ಯವನ್ನು ಕಿತ್ತುಕೊಂಡು ನಮಗೆ ಗತಿ ಇಲ್ಲದಂತೆ ಕಾಡಿಗೆ ಕಳಿಸಿದ್ರಲ್ಲ, ಇಡೀ ನಮ್ಮ ಬದುಕಿನಲ್ಲಿ ನಿಮ್ಮಿಂದ ನಾವು ಕಷ್ಟವನ್ನೇ ಅನುಭವಿಸಿದ್ದೀವಿ, ಸುಖ ಅನುಭವಿಸಿಲ್ಲ ನಾವು. ದುಃಖಾನ್ಯೇತಾನಿ ಜಾನೀಮಃ ನ ಸುಖಾನಿ ಕದಾಚನ ಧೃತರಾಷ್ಟ್ರಸ್ಯ ಧೌರಾತ್ಮ್ಯಾತ್ ಸಪುತ್ರಸ್ಯ ಸದಾ ವಯಂ. ಧೃತರಾಷ್ಟ್ರ ಮತ್ತು ಅವನ ಮಕ್ಕಳು ನಿಮ್ಮಿಂದ ಬದುಕಿನ ಒಂದು ಕ್ಷಣವೂ ನಮಗೆ ಸುಖ ಸಿಕ್ಕಿಲ್ಲ, ಇಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಹೇಳ್ತಾ ಜೋರಾಗಿ ಅಟ್ಟಹಾಸ ಮಾಡ್ತಾನೆ, ಜೋರಾಗಿ ನಗುತ್ತಾನೆ, ಅಟ್ಟಹಾಸ ಮಾಡಿ ಕೃಷ್ಣಾರ್ಜುನರ ಕಡೆಗೆ ನೋಡಿ ಹೇಳ್ತಾನೆ, ದುಶ್ಯಾಸನೆ ಯದ್ರಣೆ ಸಂಶ್ರುತಮ್ಮೆ ತದ್ವೈ ಸರ್ವಂ ಕೃತಮಧ್ಯೇಹ ವೀರವು. ವೀರರೇ, ದುಶ್ಯಾಸನ ವಿಷಯದಲ್ಲಿ ನಾನೇನು ಪ್ರತಿಜ್ಞೆ ಮಾಡಿದ್ನೋ ಅದನ್ನು ಮಾಡಿ ಮುಗಿಸಿದ್ದೀನಿ. ಅದ್ಯೈವ ದಾಸ್ಯಾಮ್ಯಪರಂ ದ್ವಿತೀಯಂ, ನನ್ನ 2ನೇ ಪ್ರತಿಜ್ಞೆ ಇದೆಯಲ್ಲ ಅದನ್ನೂ ಮಾಡಿ ಮುಗಿಸ್ತೀನಿ. ದುರ್ಯೋಧನಂ ಯಜ್ಞ ಪಶುಂ ವಿಷಮ್ಯ, ಯಜ್ಞಕ್ಕೆ ಬಲಿ ಕೊಡುವಂತೆ ದುರ್ಯೋಧನನನ್ನು ಈಗ ಬಲಿ ಕೊಡ್ತೀನಿ ನಾನು ಅಂತ ಗರ್ಜಿಸ್ತಾನೆ ಕೃಷ್ಣಾರ್ಜುನರನ್ನು ನೋಡಿ. ಇಷ್ಟು ಹೇಳಿದವನು ಮೈಯಿಡೀ ರಕ್ತ ಸಿಕ್ತಾಗಿರುತ್ತೆ ಅವನದ್ದು, ಅಂದರೆ ಅಷ್ಟು ಗಾಯಗೊಂಡಿರ್ತಾನೆ, ರಕ್ತ ಸಿಕ್ತಾಗಿರುತ್ತೆ. ನನರ್ಥ ಚೈವ ಅತಿಬಲೋ ಮಹಾತ್ಮ, ನೃತ್ಯ ಮಾಡ್ತಾನೆ ಅಲ್ಲಿ ಅವನು ಭೀಮ. ಆ ಭೀಕರವಾದ ಇದರಲ್ಲಿ ಅವನ ಕಾಣಿಸ್ತಾ ಇದ್ದಾನೆ. ಆಗ ಅವನೊಂದು ನರ್ತಿಸ್ತಾನೆ, ಕುಣಿತಾನೆ ಅಲ್ಲಿ. ಸೊ ಅಲ್ಲಿಗೆ ನಾವು ಅಂದ್ಕೊಳ್ತಾ ಇರೋದು ಒಂದು ಅಂದರೆ ಕರ್ಣನ ವಧೆನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಆದರೆ ದುಶ್ಯಾಸನನ ವಧೆ ಇದಕ್ಕೆ ಯಾವ ತುಂಬ ಪ್ರಿಪರೇಷನ್ ಆಗಲಿ ಇದ್ದಕ್ಕಿದ್ದಾಗ ಆಗೋದು. ಅಂದರೆ ಅಂದರೆ ಭೀಮನಿಗೆ ಕೂಡ ನಿರೀಕ್ಷೆ ಇರಲಿಲ್ಲ ಈಗ ದುಶ್ಯಾಸನ ಸಿಗ್ತಾನೆ ಅಂತ. ಇದ್ದಕ್ಕಿದ್ದಾಗ ಸಿಕ್ಕಾಕೊಂಬಿಟ್ಟ.
ಯುದ್ಧ ಮಾಡ್ತಾ ಇದ್ದ, ಜೋರಾಗೆ ಯುದ್ಧ ಮಾಡ್ತಾ ಇದ್ದ. ಆಕಸ್ಮಿಕ ಕೆಳಗೆ ಬಿದ್ದನಾ ಇಲ್ವಾ ಅಂದರೆ ಆವಾಗಲೂ ಬಿಟ್ಟುಬಿಡ್ತಾ ಇದ್ನೇನೋ, ಆಗ ನೆನಪಾಯ್ತು ಅವನಿಗೆ ಅಂತ. ಅದೆಷ್ಟು ಇದಾಗಿ ಹೇಳ್ತಾರೆ ಅವರು ಅಂದರೆ, ಅವನು ಬಿದ್ದು ಒದ್ದಾಡ್ತಾ ಇದ್ನಲ್ಲ ನೆಲದಲ್ಲಿ, ಅದನ್ನು ನೋಡಿದಾಗ ಅವನಿಗೆ ತಮಗೆ ಕೊಟ್ಟ ಅಷ್ಟು ಕಷ್ಟ ನೆನಪಾಯಿತು, ಪ್ರತಿಜ್ಞೆ ನೆನಪಾಯಿತು, ನುಗ್ಗಿಬಿಟ್ಟ. ಸೊ ಅಲ್ಲಿಗೆ ದುಶ್ಯಾಸನನ ವಧೆ ಆಯಿತು. ದುಶ್ಯಾಸನ ಅಂದರೆ ಎಷ್ಟೊಂದು ನೆನಪು ಬರುತ್ತೆ, ಬಟ್ ಯಾವುದು ಒಳ್ಳೆ ಒಂದು ವಿಚಾರ ಕೂಡ ನೆನಪು ಬರಲ್ಲ. ಇಲ್ಲ, ಒಂದು ಬರೋಲ್ಲ. ಅಭಿಮನ್ಯುನ ವಧೆ ನೆನಪು ಬರುತ್ತೆ, ಆಮೇಲೆ ದ್ರೌಪದಿಯ ವಸ್ತ್ರಾಪರಣ ನೆನಪು ಬರುತ್ತೆ. ಈ ಥರದ್ದೇ ವಿಚಾರಗಳು ನೆನಪಿಗೆ ಬರ್ತವೆ. ಅಂಥದ್ದೇ ಇಲ್ಲ. ಅಂದರೆ ಅವನ ಇಡೀ ಬದುಕಿನಲ್ಲಿ ಅಂದರೆ ಅವನಲ್ಲೊಂದು ಒಳ್ಳೆತನ ಅನ್ನೋದು ಕಾಣಿಸ್ಲೇ ಇಲ್ಲ ದುಶ್ಯಾಸನಲ್ಲಿ, ಅಷ್ಟು ಇದಾಗ್ಬಿಟ್ಟ ಅವನು. ಸೊ ಹಾಗೆ ದುಷ್ಟ ಚತುಷ್ಕೂಟ, ಅದರಲ್ಲಿ ಚತುಷ್ಟಯರಲ್ಲಿ ಒಬ್ಬ ದುರ್ಯೋಧನ, ದುಶ್ಯಾಸನ, ಕರ್ಣ ಮತ್ತು ಶಕುನಿ, ಒಬ್ಬ ಈಗ ಹೋದ. ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದೀವಿ. ಇದನ್ನ ಹೇಳಿದಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಸ್ನೇಹಿತರೆ, ಈ ಕುರಿತ ನಿಮ್ಮ ಅನಿಸಿಕೆಗಳಿಗೆ ಸ್ವಾಗತ. ಶೇರ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ. ವಾಟ್ಸಪ್ ಗ್ರೂಪ್ಗಳಲ್ಲಿ ಈ ಲಿಂಕನ್ನು ಶೇರ್ ಮಾಡಿ ಮತ್ತು ಪ್ರಶ್ನೆಗಳಿದ್ದರೆ ತಿಳಿಸಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ.